ಇದು ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆದಲ್ಲಿ ಇಲ್ಲಿ ಸಾವಿತ್ರಿ ವಿದ್ಯಾ ಕ್ಲಾಸ್ ತೊಗೊತಾ ಇರ್ತಾಳೆ. ಏನೇ ಒತ್ತಾರನೇ ಬೆಳಿಗ್ಗೆ 5:30 ಬೆಳಿಗ್ಗೆನೇ ಒತ್ತಾರನೇ ಹೋಗಿ ಇಷ್ಟೊತ್ತಿಗೆ ಬರೋದು ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ವಿನಂತ್ರಿನೂ ಹಾಗೆ ಅಂತಾಳೆ, ಅಲ್ಲನೇ ಬೆಳಿಗ್ಗೆನೇ 5:30ಗೆಲ್ಲ ಹೋಗಿ ಇಷ್ಟೊತ್ತಿಗೆ ಬರೋದಂತ. ಈಶ್ವರಿ ಕೂಡ ಅಲ್ಲ ಕಣಮ್ಮ ವಿದ್ಯಾ, ಬೆಳಿಗ್ಗೆನೇ ಹೋಗಿ ಇಷ್ಟೊತ್ತಿಗೆ ಬಂದಿ ಅಂತಂದರೆ ಮದುವೆ ಆಗಿರೋ ಹೆಣ್ಮಗಳು ಸಾಯಂಕಾಲ ದೀಪ ಹಚ್ಚೋದ್ರೊಳಗೆ ಮನೆಯಾಗ ಸೇರ್ಕೋಬೇಕು ಅನ್ನೋದು ವಾಡಿಕೆ ಅಲ್ಲವ ಅಂತೆಲ್ಲ ಹೇಳ್ತಾಳೆ. ಸರಿ ಅತ್ತೆ, ಸರಿ ಇಲ್ಲ ಅಂತ ಯಾರು ಹೇಳಿದ್ದು, ಆದರೆ ನಾನು ಕೆಲಸ ಮಾಡೋಕ್ಕೆ ನನಗೆ ಆದಂಥ ಒಂದು ಜವಾಬ್ದಾರಿ ಇದೆ, ನಾನು ಸ್ವಾಭಿಮಾನದಿಂದ ಜೀವನ ಮಾಡ್ತೀನಿ ಅಂತೆಲ್ಲ ಇವೆಲ್ಲ ಹೇಳಿದೆ. ನೀವು ಹೇಳ್ತಾ ಇರೋದು ಆ ಕಾಲ ಅತ್ತೆ, ಇವಾಗ ಹೆಣ್ಮಗಳು ಒಂದು ರಾಕೆಟ್ ಬಿಡೋವರೆಗೂ ಬೆಳೆದಿದ್ದಾಳೆ ಹಾಗೂ ಈ ದೇಶ ಆಳೋವರೆಗೂ ಬೆಳೆದಿದ್ದಾಳೆ. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ, ಕಾಲ ಬದಲೇ ಆಗಿದೆ ಅಂತೆಲ್ಲ ಹೇಳ್ತಾ. ಅಲ್ಲ ಕಣವ ಅಂತೆಲ್ಲ ಹೇಳ್ತಾ. ಹೌದು, ಸ್ವಾಭಿಮಾನದಿಂದ ಬದುಕಬೇಕು ಅಂತಾರೆ. ಹೌದು, ಈಗಿನ ಕ್ರಾಂತಿಕಾರಿ ಥರ ಭಾಷಣ ಮಾಡ್ತಾಳಲ್ಲ, ಏನು ಕ್ರಾಂತಿ ಮಾಡ್ತಾ ಈಗ ಓದ್ತಾ ಇರೋದೇ MBBS, ಇದಕ್ಕೇನು ದೊಡ್ಡ ಕ್ರಾಂತಿಕಾರಿ ಥರ ಭಾಷಣ ಮಾಡಿರ್ತಾ ಅಂತ. ಅದು ಕ್ರಾಂತಿಕಾರಿನೇ ಆಗಬೇಕು ಅಂತೆಲ್ಲ ಏನೂ ಇಲ್ಲ ಅವಮ್ಮ. ಏನಕ್ಕೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಣು ಸ್ವಾಭಿಮಾನದಿಂದ ಬದುಕ್ತಾ ಇರೋ ಪ್ರತಿಯೊಂದು ಹೆಣ್ಣು ಕ್ರಾಂತಿಕಾರಿ ಇದ್ದಂಗೆ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಈ ಕಡೆಯಿಂದ ಇವರು ಸಾವಿತ್ರಿ ವಿನಂತ್ರಿ ಎಲ್ಲನೂ ಬೈತಾರೆ. ಎಲ್ಲರೂ ಬೈದರೂ ಕೂಡ ನಿಮ್ಮೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ. ನಾನು ಒಂದು ಹೋಟೆಲ್ನಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತೀನಿ, ಯಾಕಂದರೆ ನನ್ನದು ಖರ್ಚಿದೆ, ನಾನು ಎಜುಕೇಷನ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಇವ್ರಿಗೆ ಇನ್ನಿಷ್ಟು ಕೋಪ ಬಂದುಬಿಡುತ್ತೆ. ಬಂದರೆ ನಿಮಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನಾನು ಅಂತೆಲ್ಲ ವಿದ್ಯಾ ಒಳಗೆ ಹೋಗ್ಬಿಡ್ತಾವೆ. ವಿದ್ಯಾ ಒಳಗೆ ಹೋದಾಗ ಇಲ್ಲಿ ಭದ್ರ ಮನೆಯಲ್ಲಿ ಕೋಪ ಮಾಡ್ಕೊಂಡು ಕುಂತಿರ್ತಾನೆ. ಒಂದು ನಿಮಿಷ ನಿಂತಲ್ಲಿ ಮಾತಾಡಬೇಕು ಅಂತ ವಿದ್ಯಾ ನಿಂತಿರ್ತಾನೆ. ವಿದ್ಯಾ ನಿಂತಾಗ ಆವಾಗ ಭದ್ರ ಇದ್ದು ಬೈತಾನೆ, ಆ ಹೋಟೆಲ್ನಲ್ಲಿ ಕೆಲಸ ಮಾಡೋ ನಾಟಕ ಎದಕ್ಕೋ ಅಂತೆಲ್ಲ ಹೇಳ್ತಾನೆ. ನಾಟಕವೇ, ನಾನು ಕೆಲಸ ಮಾಡ್ತಾ ಇರೋದು ನಿಮಗೆ ನಾಟಕ ಅನ್ನಿಸ್ತಾ ಇದೆಯಾ? ನಾನು ಮಾಡ್ತಾ ಇರೋದು ನಾಟಕ ಅಲ್ಲ, ನಾನು ಮಾಡ್ತಾ ಇರೋದು ನಿಜಾನೇ ಅಂತೆಲ್ಲ ಹೇಳ್ತಾ. ಈಗ ಹೋಟೆಲ್ನಾಗ ಕೆಲಸ ಮಾಡೋಂಥ ದರ್ದು ಏನಿದೆ ನಿನಗೆ ಅಂತಂದರೆ, ನಾನು ಕಾಲೇಜ್ಗೆ ಹೋಗ್ತೀನಲ್ಲ, ನಂದು ಫೀಸು, ನಂದು ಪುಸ್ತಕ, ನಂದು ಅದು ಇದು ಎಲ್ಲ ಖರ್ಚು ಇದ್ದೇ ಇರುತ್ತೆ. ಅದ್ರಾಗೂ ನನ್ನ ಮಗುಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕಲ್ಲ, ಅದು ಸ್ಕ್ಯಾನಿಂಗು, ಔಷಧಿ ಅಂತ ಫೀಸು ಅಂತ ಹೇಳಿ ಜಗ್ಗಿ ಖರ್ಚು ಇದ್ದೇ ಇರುತ್ತೆ ನನಗೆ ಅಂತೆಲ್ಲ ಹೇಳ್ತಾ. ಆವಾಗ ಇವ್ರಿಗೆ ತುಂಬ ಅಂದರೆ ತುಂಬಾ ಕೋಪ ಬಂದುಬಿಡುತ್ತೆ. ತುಂಬಾ ಕೋಪ ಬಂದಾಗ ಈಗ ಅಪ್ಪ ಏನು ಮರವಾದಿ ತೆಗಿಯೋಕೋ ಹಿಂಗೆ ಮಾಡ್ತಾ ಇರೋದು ನೀನು ಅಂತೆಲ್ಲ ಹೇಳ್ತಾನೆ. ನಾನು ಯಾರ ಹೆಸರು ಬಳಸ್ಕೊಂಡಿದ್ದಿಲ್ಲ ಅಂತೆಲ್ಲ ಹೇಳ್ತಾ. ನನಗೆ ಯಾರ ಹೆಸರು ಎಲ್ಲಿ ಬಳಸ್ಕೋಬೇಕು, ಹೆಂಗೆ ಬಳಸ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ವಿದ್ಯಾ ಹೇಳ್ತಾ. ನಿನಗಂಥದ್ದು ಖರ್ಚು ಅಂತ ದರ್ದು ಏನಿದನೋ ನಾ ಕಾಣೆ ಅಂತ ಭದ್ರ ಹೇಳಿದಾಗ ಅವಾಗ ವಿದ್ಯಾ ಇದ್ದು, ನಂದು ವಿದ್ಯಾಭ್ಯಾಸಕ್ಕಾಗಿ ಈ ಕಡೆ ಇದನ್ನು ಇವರಿಬ್ಬರು ಜಗಳ ಆಡ್ತಾ ಇರೋದು. ಚಂಪಾ ಮತ್ತು ಅಜ್ಜಿ ಇಬ್ಬರು ಕಿಟಕಿಯಿಂದ ಬಗ್ಗಿ ನೋಡ್ತಾ ಇರ್ತಾರೆ. ಇವರಿಬ್ಬರು ಬಗ್ಗಿ ಏನಮ್ಮಮ್ಮ ನೀನು ನೋಡಿದರೆ ಪ್ರೀತಿಯಿಂದ ಜಗಳ ಆಡ್ತಾರ ಅಂತ ಇವರಿಬ್ಬರು ಜಗಳ ನೋಡಿದರೆ ಇಷ್ಟು ಜೋರೈತೆ ಅಂತೆಲ್ಲ ಹೇಳ್ತಾ. ಹ್ಞೂ ಕಣೆ, ಪ್ರೀತಿ ಇರೋ ಸಲುವಾಗಿಯೇ ಕಾಳಜಿಯಿಂದ ಜಗಳ ಆಡ್ತಾ ಇರೋದು ಅಂತೆಲ್ಲ ಅಮ್ಮಮ್ಮ ಹೇಳ್ತಾ. ಅಮ್ಮಮ್ಮ ಅರ್ಥನೇ ಆಗ್ತಾನೆ, ದಡ್ಡಿ ಮಂಗ ನಿನಗೆ ಅರ್ಥ ಆಗಲ್ಲ, ಸುಮ್ಮನೆ ಇರಿ ಅಂತೆಲ್ಲ ಅಮ್ಮಮ್ಮ ಬೈತಾ. ಸರಿ ಬಿಡು ಅಮ್ಮಮ್ಮ ಅಂತೆಲ್ಲ ಹೇಳಿ ಸುಮ್ಮನೆ ಇರ್ತಾ. ಹೌದು, ನನಗೆ ಫೀಸ್ ಆಗಲಿ ಅದು ಎಲ್ಲದು ಬೇಕಲ್ಲ, ಸ್ವಾಭಿಮಾನದಿಂದ ನಾನು ಬದುಕ್ತೀನಿ, ಯಾರ ಮುಂದೆ ಕೊಟ್ಟೆ ನಾನು ಕೈ ಚಾಚಂಗಿಲ್ಲ ಅಂತೆಲ್ಲ ಹೇಳ್ತಾಳೆ. ಅದೇನೋ ಹೇಳ್ತೀಯಾ, ಊರಿಗೆ ರಾಜ್ಯಕ್ಕೆ ಫಸ್ಟ್ ಬಂದೀನಿ ಅಂತ ಏನೋ ಡಬ್ಬ ಹಾಕೀನಿ, ರಾಜ್ಯಕ್ಕೆ ಫಸ್ಟ್ ಬಂದೀನಿ ಅಂತೆಲ್ಲ ಹೇಳ್ತೀಯಲ್ಲ, ಅದೇ 4 ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ರೆ ಅಲ್ವಾ, ಪಾಠ ಹೇಳ್ಕೊಟ್ರೆ ಅಲ್ವಾ? ಹೌದಾ, ಪಾಠ ಹೇಳ್ಕೊಟ್ರೆ ನಾನು ಬಾಡಿಗೆ ಮನೆಯಲ್ಲಿದ್ದೀನಿ ಆಯಿತಾ, ಈ ಮನೆ ಬಾಡಿಗೆ ತುಂಬಬೇಕು. ನೆಕ್ಸ್ಟ್ ಇದು ಅಲ್ಲದೆ ಈ ಮನೆಗೆ ಮಕ್ಕಳೆಲ್ಲ ಬಂದು ಹೋದರೆ ಮಾವಯ್ಯನವರು ಮಂತ್ರಿಗಳಿದ್ದಾರೆ, ಮಾವಯ್ಯನವ್ರಿಗೆ ಅವಮಾನ ಆಯಿತಾ. ಮತ್ತು ಇವಾಗ ಏನಂತಂದರೆ ಆವಾಗ ಮಕ್ಕಳಿಗೆ ಪಾಠ ಹೇಳ್ಕೊಡಿರೋ ದುಡ್ಡಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ. ಈಗ ಅಲ್ಲಿಗೆ ಬೆಳಕಾಗ್ಬಿಡುತ್ತೆ. ಸರಿ ಬಿಡು, ನೀವು ನನಗೆ ಹೋಟೆಲ್ನಲ್ಲಿ ಕೆಲಸ ಮಾಡೋ ಬದಲು ಟ್ಯೂಷನ್ ಹೇಳ್ಕೊಡು ಅಂತ ಕಾಳಜಿಯಿಂದ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರೆ. ಥ್ಯಾಂಕ್ಸ್ ಕಾಳಜಿಯಿಂದ ಅಲ್ಲ ಹೇಳಿದ್ದು, ಕನಿಕರ ಹೇಳಿದ್ದು ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಲಗ್ನ ಪತ್ರಿಕೆ ಪೂಜೆ ಮಾಡಬೇಕಂತ ಲಗ್ನ ಪತ್ರಿಕೆ ಪೂಜೆ ಮಾಡಿದೆ. ಇಲ್ಲಿ ಭದ್ರ ಇದ್ದು ಮದುವೆ ಚೆನ್ನಾಗಾಗಿ ನನ್ನ ತಂಗಿ 100 ಕಾಲ ಸಂದಾಗ ಬಾಳಲಿ ಅಂತ, ಸಾವಿತ್ರಿ ಇದು ಈ ಮದುವೆ ಆಗಿ ನಾನು ಸ್ವಲ್ಪ ದುಡ್ಡು
ಮಾಡಿಕೊಂಡು ನಾನು ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ಅಂತಲ್ಲ ಈಶ್ವರಿ. ಸಾವಿತ್ರಿದು ಮದುವೆ ನಿಂತು ನಾನು ತಂದಿರೋ ವರ ಮದುವೆ ಆಗಿ ನನ್ನ ಜೀವನಕ್ಕೊಂದು ದಾರಿ ಆಗಲಿ ಅಂತ ಬೇಡ್ಕೊತಾರೆ. ಈ ಕಡೆಯಿಂದ ಇವರು ನಾನು ಇಬ್ಬರು ಮನೆ ದೇವ್ರಿಗೆ ಹೋಗಿ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ ಅವ್ರು ಹೇಳಿದಾಗ, ಈ ಕಡೆಯಿಂದ ಅವರು ಹ್ಞೂ ಅಣ್ಣ ನಾನು ಈ ಲೈನ್ ಹೋಗಿ ಲಗ್ನ ಪತ್ರ ಕೊಟ್ಟು ಬರ್ತೀನಿ, ಭದ್ರಾ ನೀನು ಈ ಲೈನ್ಗೆ ಹೋಗಪ್ಪ ಅಂತೆಲ್ಲ ಅವರು ಆ ಕಡೆ ಮಂಡ್ಯ ಕಡೆ ಆ ಕಡೆ ಊರುಗಳ ಹೆಸರೆಲ್ಲ ಹೇಳ್ತಾರೆ. ಈ ಕಡೆ ಈಶ್ವರಿ ಬಂದು ನಂಜೇಗೌಡಗೆ ಫೋನ್ ಮಾಡ್ತಾಳೆ. ಹಲೋ ಅಣ್ಣ ಅಂತ, ಹೇಳಮ್ಮ ಈಶ್ವರಿ ಅಂತೆಲ್ಲ ಹೇಳ್ತಾನೆ. ನೀನು ಫೋನ್ ಮಾಡಿದಾಗೆ ನನಗೆ ಒಂದು ಖುಷಿ ವಿಚಾರ ಹೇಳಬೇಕು. ನೀನು ನಮ್ಮ ಭಾಗ್ಯ ದೇವತೆ ಕಣಮ್ಮ. ನೀನು ಫೋನ್ ಮಾಡಿದೆ ಖುಷಿ ವಿಚಾರನೇ ಇರ್ತೈತಿ ಹೇಳಂದರೆ, ಅದು ಅಣ್ಣ ಕಾರು ಬುಕ್ ಆಗಿದೆ, ಒಡವೆನೂ ರೆಡಿ ಇದೆ, ಈಗ ಲಗ್ನ ಪತ್ರಿಕೆ ಊರು ತುಂಬ ಅನ್ಸ್ತಾಯಿದ್ದೀನಿ. ನಾನು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀನಿ, ನೀನು ಕೊಟ್ಟಿರೋ ಮಾತು ಉಳಿಸ್ಕೊಂಡಿಲ್ಲ, ನಿಮ್ಮ ಕಡೆಯಿಂದ ಏನೂ ಇಲ್ಲ. ಆಯ್ತು ಕಣವ್ವ, 25 ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹೇಳಂದರೆ 25 ಲಕ್ಷ ಕೊಟ್ಟಿದ್ರೆ ಚೆನ್ನಾಗಿತ್ತು ಸದ್ಯಕ್ಕೆ. ಅಂದರೆ 25 ಲಕ್ಷ ಅಷ್ಟು ಸಾಲಲ್ಲ ಅಂದರೆ ಇನ್ನೂ ಕೇಳವ್ವ, ಇನ್ನೂ ಎಷ್ಟು ಕಟ್ ಕಳಿಸ್ತೀನಿ ಅಂತೆಲ್ಲ ಹೇಳಿ ಕಟ್ ಕಳಿಸ್ತೀನಿ ಅಂತ. ಅದೇ ಟೈಮಿಗೆ ಇವರಿಬ್ಬರು ಖುಷಿ ಆಗ್ತಾರೆ. ಈ ಕಡೆ ಇವರು ಈಕಿ ಬರೋಕ್ಕೆ ಹೇಳಿರ್ತಾಳೆ ರಾಖಿಗೆ ಬರೋಕ್ಕೆ ಹೇಳಿದಾಗ ರಾಖಿ ಅಳ್ತಾನೆ ರಾಖಿ ಬಂದಾಗ ಈಕೆ ಅಳ್ತಾನೆ ಇರ್ತಾವೆ. ಏನು ಬರೋಕ್ಕೆ ಹೇಳಿದ್ದಲ್ಲ ಅಂದರೆ, ನೋಡು ಮನೇಲಿ ನಡೀತಾ ಇರೋದೆಲ್ಲ ನಿಂಗೆ ಗೊತ್ತು, ಲಗ್ನ ಪತ್ರಿಕೆ ಊರು ತುಂಬ ಅನಿಸ್ತಾ ಇದ್ದಾರಲ್ಲ, ಗೊತ್ತಲ್ಲ, ನಿಂಗೆ ಬಿಟ್ಟಿರೋಕ್ಕಾಗಲ್ಲ, ನನಗೆ ನೀನು ತಾಳಿ ಕಟ್ಟಿದ್ರೇ ಮಾತ್ರ ನಂದು ಮದುವೆ, ಇಲ್ಲಾಂದರೆ ನಂದು ಅವತ್ತೇ ಕೊನೆ ದಿವಸ, ಅವತ್ತೇ ನೇಣು ಹಾಕ್ಕೊತೀನಿ ಅಂತೆಲ್ಲ ಹೇಳಿ ಹೆದರಿಸ್ತಾ ಇರ್ತಾ. ಹಾಗೆಲ್ಲ ಮಾಡಬೇಡ, ಮೊದಲೇ ನೀನು ಸಿಗ್ತಾ ಇಲ್ಲ ಅಂತ ಆಳ್ತಾ ಇದ್ದೀನಿ, ನೀನು ನನಗೆ ಟೆಕ್ಸ್ತಾ ಇರೋ ನಕ್ಷತ್ರ ಅಂತೆಲ್ಲ ಹೇಳಿ. ಇದೇ ಟೈಮಿಗೆ ಯಾರೋ ಬಂದುಬಿಡ್ತಾರೆ. ಬಂದು ಈಶ್ವರಿ ಮತ್ತು ಈಶ್ವರಿ ಮಗಳು ಚಿತ್ರ ಬಂದ್ವಿ. ಏನು ಕಂಡ್ಲ ನೀನು ಅದೇ ಇಲ್ಲದೆ ರೂಮ್ ಒಳಗೆ ಮದುವೆ ಆಗೋ ಹುಡುಗಿ ರೂಮ್ ಒಳಗೆ ಹೋಗಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಲ್ಲ. ಅದು ಕಣ್ಮಣಿ ಅವರು ಮೇಡಮ್ ಅವರು ಉಗುರಿಗೆ ಹಚ್ಕೊಳೋ ಬಣ್ಣ ಕೇಳಿದ್ರು, ಅದಕ್ಕೆ ತಂದಿ ಅಂದರೆ ಏನಾಯಿತು, ಹೊರಗಿದ್ದಾನೆ ಕೊಡಬೇಕು, ಕೂಗಿದೆ ಬರಲಿಲ್ಲ, ಅದಕ್ಕೆ ಹೊರಗೆ ಬಂದರೆ ನಾವು ಯಾರಾದರೂ ಇದ್ರೆ ನಮಗೆ ಕೊಡಬೇಕಿತ್ತು, ನೀನು ಹೆಂಗೆ ಕೊಟ್ಟಿ ಅನ್ನೋ. ಇದೇ ಟೈಮ್ ಬಾ ಕಣ್ಮಣಿ ನಿಂಗೆ ಒಡವೆ ತೋರಿಸ್ತೀನಿ ನೋಡು ಬಾ ಅಂತೆಲ್ಲ ಹೇಳಿ ಒಡವೆ ನೋಡು ಬಾ ಅಂತ ಕೊಡು. ಈ ಕಡೆ ವಿದ್ಯಾ ಇದ್ದು ಇಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾ ಹೋಟೆಲ್ ಮುಂದೆ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ಅವರಮ್ಮ ಬಂದು ನಮ್ಮ ವಿದ್ಯಾ ಅಲ್ವಾ ಅಂತೆಲ್ಲ ಹೇಳಿ, ವಿದ್ಯಾ ಅಂತ ಹೇಳ್ತಾ, ಅವ್ವ ನೀನು ಅಂತೆಲ್ಲ, ಹ್ಞೂ ಕಣ ಏನು ಮಗಳೇ ಹೆಂಗಿರ್ಬೇಕಾಗಿದ್ದು ಮಗಳು, ನೀನು ಹೆಂಗಿದೆಯಲ್ಲಮ್ಮ, ಏನಾಯಿತು ನಿನಗೆ ಅಂತೆಲ್ಲ ಅವರಮ್ಮ ಕೇಳಿದಾಗ, ಇಲ್ಲ ಕಣಮ್ಮ ಅದು ಹೋಗಲಿ ಬಿಡು ಅಂತೆಲ್ಲ ಹೇಳಿದೆ. ಇಲ್ಲ ಕಣೆ, ನಾನು ಇವತ್ತು ನಿಮ್ಮಪ್ಪನ ನೋಡೋಕೆ ಹೋಗಿದ್ದೆ ಜೈಲಿಗೆ, ಅಲ್ಲಿ ನಿಮ್ಮಪ್ಪ ಇದ್ದು ನನ್ನ ಮುಂದೆ ಈ ಥರ ಹೇಳಿ ಕಳಿಸಿದಾರ ಅಂತೆಲ್ಲ ಹೇಳ್ತಾಳೆ. ನಿನಗೆ ಕಂಪಲ್ಸರಿ ಹೇಳಲೇಬೇಕು ಒಂದು ಮಾತು, ಏನಿಲ್ಲವ ಇದು ಗೌಡ್ರು ನೋಡಿದರೆ ಹುಡುಗ ನಂಜೇಗೌಡನ ಮಗ ಕೊಡ್ತಾ ಇರೋದು ಹುಡುಗ ಸರಿ ಇಲ್ಲ ಕಣವ, ಅವನಿಗೆ ಇಲ್ಲದೆ ಇರೋ ಚಟಗಳೆಲ್ಲ ಇದ್ದಾವೆ, ಅಷ್ಟೇ ಅಲ್ದ ಹೆಣ್ಣು ಬಾಕ ಬೇರೆ ಅವನು ಅಂತ ಜನ ಎಲ್ಲ ಮಾತಾಡ್ತಾರೆ. ಗೌಡ್ರಿಗೆ ಏನು ತಲೆ ಕೆಟ್ಟಿದ್ದಾನಂತ ಸಂಬಂಧ ಮಾಡೋಕ್ಕಂತೆಲ್ಲ ವಿದ್ಯಾ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಎಪಿಸೋಡ್ ಒಳಗೆ ಭದ್ರಾಗೆ ಹೇಳ್ತಿರ್ತಾ ವಿದ್ಯಾ, ಅದು ಆ ಹುಡುಗಗೆ ಕಣ್ಮಣಿನ ಮದುವೆ ಆಗೋ ಯಾವ ಯೋಗ್ಯತೆಯೂ ಇಲ್ಲ ಅಂತ. ಓಹೋ, ನೀನು ಹೇಳ್ತಾ ಇರೋ ಅರ್ಥ ನೋಡಿದರೆ ಗಂಡು ನಡತೆ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದೆಯಾ ಅಲ್ಲ ಅಂತೆಲ್ಲ ಹೇಳ್ತಾನೆ. ಅದೇ ಕಣ್ಣು ಮುಚ್ಕೊಳೋ ಬದಲು 4 ಕಡೆ ವಿಚಾರಿಸ್ರಿ ಅಂತೆಲ್ಲ ನಾನು ಹೇಳ್ತಾ ಇದ್ದೀನಿ. ಓಹೋ, ನಿನಗೆ ಯಾಕೋ ಈ ಡೌಟು ಇಷ್ಟು ದಿವಸ ಇಲ್ಲದು ಇವಾಗ ಅಂತೆಲ್ಲ ಹೇಳಿ ಭದ್ರಾ ಹೇಳ್ತಾನೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಈ ವಿದ್ಯಾನ ಮಾತಿಗೆ ಕಟ್ಟು ಬಿದ್ದು 4 ಕಡೆ ಎನ್ಕ್ವೈರಿ ಮಾಡ್ತಾನೋ ಅದು ಹೆಂಗೆ ಅಂತಂದೇಳಿ, ಈ ಮದುವೆ ಯಾರು ನಿಂದ್ರಿಸ್ತಾರೆ ಅನ್ನೋದೊಂದು ಟ್ವಿಸ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡು. ಅಂದರೆ ವಿದ್ಯಾ ಚೆನ್ನಾಗಿ ಅವ್ರಿಗೆಲ್ಲ ಕ್ಲಾಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿರ್ತಾ, ಹೆಣ್ಮಗಳು ಏನು ಮಾಡೋಕ್ಕೂ ರೆಡಿ, ಎಲ್ಲದಕ್ಕೂ ಸಿದ್ಧತೆ ಇದ್ದಾಳ ಅಂತೆಲ್ಲ.